ಉತ್ಸಾಹದಲ್ಲಿ ಎಲ್ಲೆಯನ್ನ ಮೀರದಿರಿ, ಕಾರ್ಯಕರ್ತರಿಗೆ ವಿಜಯ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಟಿವಿಕೆ ಪಾರ್ಟಿ. ಉತ್ಸಾಹದಲ್ಲಿದ್ದೀರಿ ಆದ್ರೆ ಎಲ್ಲೇ ಮೀರದಿರಿ, ಕಾರ್ಯಕರ್ತರಿಗೆ ವಿಜಯ್ ಎಚ್ಚರಿಕೆ. ತಮಿಳುನಾಡಿನಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಟಿವಿಕೆ ಪಾರ್ಟಿ ಅಧಿಕಾರಕ್ಕೆ ಬರುತ್ತಿದ್ದಂತೆಯೇ ಎಲ್ಲೇ ಮೀರದ ಕಾರ್ಯಕರ್ತರ ಜನಸೇವೆ. ಸಖತ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಟಿವಿಕೆ ಕಾರ್ಯಕರ್ತರು. ರೇಷನ್ ಅಂಗಡಿಗಳ ಮೇಲೆ ಟಿವಿಕೆ ಕಾರ್ಯಕರ್ತರಿಂದಲೇ ಅಟ್ಯಾಕ್. ಕಳಪೆ ವಸ್ತುಗಳ ಬಗ್ಗೆ ರೀಲ್ಸ್, ಅಧಿಕಾರಿಗಳನ್ನ ಕರೆಸಿ ಕ್ರಮ ಕೈಗೊಳ್ಳಲು ಪಟ್ಟು. ಆಸ್ಪತ್ರೆಗಳಿಗೆ ದಿಢೀರ್ ದಾಳಿ ನಡೆಸಿ ಕುಂದು ಕೊರತೆಗಳ ಬಗ್ಗೆ ರೀಲ್ಸ್ ಮಾಡಿ ವಿಜಯ್ಗೆ ಕಳಿಸ್ತಾ ಇರುವಂತಹ ಟಿವಿಕೆ ಕಾರ್ಯಕರ್ತರು. ಸರ್ಕಾರಿ ಕಚೇರಿಗಳು, ಆಹಾರ ಗೋದಾಮುಗಳು, ಬಸ್ ನಿಲ್ದಾಣ, ಅಮ್ಮ ಕ್ಯಾಂಟೀನ್ ಸೇರಿ ಹಲವೆಡೆ ಶಾಸಕರು ಕಾರ್ಯಕರ್ತರ ದಾಳಿ ನಡೀತಾ ಇದೆ. ಎಲ್ಲೇ ಮೀರಿ ವರ್ತಿಸುತ್ತಿದ್ದಾರೆ ಟಿವಿಕೆ ಕಾರ್ಯಕರ್ತರು. ಅದೇ ಕಾರಣಕ್ಕೆ ಸುತ್ತೋಲೆ ಹೊರಡಿಸಿದ ಸಿಎಂ ವಿಜಯ್ ದಾಳಿಗಳ ರೀಲ್ಸ್ ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿಜಯ್ ಒಂದು ಕಡೆ ಎಲ್ಲೆಲ್ಲ ರೇಷನ್ ಅಂಗಡಿ ಆಗಿರ್ಬೋದು ಅಥವಾ ಅಮ್ಮ ಕ್ಯಾಂಟೀನ್ ಸೇರಿದಂತೆ ಹಲವೆಡೆ ಕಾರ್ಯಕರ್ತರು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಟಿವಿಕೆ ಕಾರ್ಯಕರ್ತರು ದಾಳಿ ಅಂತ ಅಂದರೆ ಕಳಪೆ ವಸ್ತುಗಳ ಬಗ್ಗೆ ರೀಲ್ಸ್ ಮಾಡುವಂಥದ್ದು, ಅಧಿಕಾರಿಗಳನ್ನು ಕರೆಸಿ ಅಲ್ಲಿ ಕ್ರಮ ಕೈಗೊಳ್ಳಿ ಅಂತ ಪಟ್ಟನ್ನು ಹಿಡಿಯುವಂಥದ್ದು. ಗ್ರೌಂಡ್ ಲೆವೆಲ್ಗೆ ಹೋಗಿ ಟಿವಿಕೆ ಕಾರ್ಯಕರ್ತರು ದಾಳಿ ಅಂತ ಹೇಳೋದಕ್ಕಿಂತ ಮುಂಚೆ ಅಲ್ಲಿ ಏನೇನೆಲ್ಲ ತೊಂದರೆ ಇದೆಯಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸ. ಬಟ್ ಅದು ಎಲ್ಲೇ ಮೀರ್ತಾ ಇದೆ, ಕಂಟ್ರೋಲ್ ಅಲ್ಲಿರಬೇಕು, ಎಲ್ಲೇ ಮೀರಬಾರ್ದು ಯಾವುದು ಸಹಿತ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನು ಕಳಪೆ ನಡೀತಾ ಇರುತ್ತೆ ಅಲ್ವಾ, ಅಲ್ಲೇನು ಒಂದು ಅಕ್ರಮ ಸಕ್ರಮಗಳು ನಡೀತಾ ಇರುತ್ತೆ ಅಲ್ವಾ, ಅವುಗಳನ್ನ ಎಲ್ಲಿ ಕಳಪೆ ಆಗಿದಿಲ್ಲ ಅದನ್ನ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ವಿಜಯ್ಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈಗ ಮಾಡ್ತಾ ಇರುವಂತ ಕೆಲಸ ಒಳಿತೆ, ಬಟ್ ಇದು ಎಲ್ಲೇ ಮೀರಬಾರ್ದು, ಮಿತಿ ಮೀರಿ ಹೋಗಬಾರ್ದು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಅತಿ ಹೆಚ್ಚಾಗಿ ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಒಂದು ರೇಷನ್ ಅಂಗಡಿಗಳಾಗಿರ್ಬೋದು, ಅಮ್ಮ ಕ್ಯಾಂಟೀನ್ ಸೇರಿದಂತೆ ಗೋದಾಮುಗಳು, ಆಹಾರ ಗೋದಾಮುಗಳು, ಕಳಪೆ ಎಲ್ಲೆಲ್ಲಿದೆ, ಸರ್ಕಾರಿ ಕಚೇರಿಗಳು. ಅಂದರೆ ಅವಕಾಶ ಇದೆ, ನಾವು ಏನೋ ಒಂದು ಮಾಡ್ತೀವಿ ಅಂತ ಉತ್ಸಾಹದಲ್ಲಿ ಅತಿಯಾಗಿ ಮಾಡುವಾಗಿಲ್ಲ, ಅತಿಯಾಗಿ ಯಾರಿಗೂ ಕೂಡ ತೊಂದರೆ ಕೊಡುವಾಗಿಲ್ಲ. ಅಲ್ಲಿ ಏನೋ ಒಂದು ಕಳಪೆ ಇದೆ ಅಂತ ಅಂದಾಗ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋಬೇಕು, ಅದ್ರ ಬಗ್ಗೆ ಕಾನೂನಾತ್ಮಕವಾಗಿ ನಾವಲ್ಲಿ ಅದನ್ನ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಕೆಲಸ ಆಗಬೇಕು ಅಂತ ಹೇಳ್ತಾ ಇದ್ದಾರೆ.